ಪಾಪಗಳ ನೀ ಪಟ್ಟಿ ಮಾಡಿದೆಯಾದರೆ ಪ್ರಭು, ನಿನ್ನ ಮುಂದೆ ಯಾರು ತಾನೇ ನಿಲ್ಲಬಲ್ಲರು ವಿಭು. ಕೀರ್ತನೆಗಳು 130ನೇ ಕೀರ್ತನೆ 3ನೇ ವಾಕ್ಯ. ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ಸರ್ವಶಕ್ತನಾದಂಥ ತಂದೆ ದೇವರ ಏಕಮಾತ್ರ ಪುತ್ರನಾದಂತಹ ನಮ್ಮ ಕರ್ತನಾದಂಥ ಯೇಸು ಸ್ವಾಮಿ ನಮಗೆ ಹೇಳಿದಂಥ ಸಾಮತಿ ದುಂದುಗಾರ ಮಗನ ಸಾಮತಿ. ದುಂದುಗಾರ ಮಗನು ತನ್ನಲ್ಲಿದ್ದಂಥ ಎಲ್ಲವನ್ನ ಕಳೆದುಕೊಂಡಾದ ಮೇಲೆ ತನ್ನ ತಂದೆಯನ್ನು ಕುರಿತು ಪಶ್ಚಾತ್ತಾಪ ಪಟ್ಟು, ಅಪ್ಪ, ನಾನು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗಿದ್ದೇನೆ, ನಿಮಗೂ ದೇವರಿಗೂ ನಾನು ಪಾಪ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು ತಂದೆಯೇ ಎಂಬುದಾಗಿ ದುಂದುಗಾರ ಮಗ ತನ್ನ ತಂದೆಯನ್ನ ಕೇಳಿಕೊಂಡಾಗ ತನ್ನ ತಂದೆಯು ಎಲ್ಲ ಪಾಪಗಳನ್ನು ಕ್ಷಮಿಸಿ ದುಂದುಗಾರ ಮಗ ನನ್ನ ಅಪ್ಪಿ ತಪ್ಪಿ ಮುದ್ದಾಡಿದಂತೆ ಈ ದಿನ ಸ್ವರ್ಗೀಯ ಸರ್ವೇಶ್ವರನಾದಂಥ ತಂದೆ ದೇವರನ್ನು ನಾವು, ಸ್ವಾಮಿ ತಂದೆಯೇ, ಸ್ವರ್ಗೀಯ ತಂದೆಯೇ, ನನ್ನ ಪಾಪಗಳನ್ನು ಕ್ಷಮಿಸು ಎಂಬುದಾಗಿ ಬೇಡಿಕೊಳ್ಳುವಾಗ ಸ್ವರ್ಗೀಯ ತಂದೆ ದೇವರಾದಂಥ ಯಾವೇ ಯೆಹೋವ ಸ್ವಾಮಿ ಸರ್ವೇಶ್ವರ 2 ಕರಗಳನ್ನು ಚಾಚಿ ನಮ್ಮನ್ನು ತಪ್ಪಿ ನಮ್ಮನ್ನು ಕ್ಷಮಿಸಿ ಮುದ್ದಾಡುವಂಥ ದೇವನಾಗಿದ್ದಾನೆ. ಆ ದೇವನಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರ ವಂದನೆ ಆರಾಧನೆಯನ್ನು ಸಲ್ಲಿಸುತ್ತಾ ಯೇಸು ಸ್ವಾಮಿಯ ಮಧುರ ನಾಮದಲ್ಲಿ ನಾವು ಪ್ರಾರ್ಥಿಸೋಣ. ಆಮೆನ್.